ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಕಷ್ಟಗಳನ್ನೇ ಅನುಭವಿಸುತ್ತಿದ್ದ ಮೇಷರಾಶಿಯವರಿಗೆ ಜೀವನದಲ್ಲಿ ಸಿಗಲಿದೆ ಮಹತ್ವದ ತಿರುವು. ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನೇರುವ ಸಮಯವಿದು. ಹಾಗಾಗಿ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆಗಳೇನು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಮೇಷರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಮೇಷರಾಶಿಯವರಿಗೆ ಬಹಳ ಮುಖ್ಯ. ಹಾಗಾಗಿ ವಿಡಿಯೋವನ್ನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಈ ಸಮಯದಲ್ಲಿ ನಿಮ್ಮ ಯೋಜಿತ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ನೀವು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಾ. ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಮತ್ತು ಸಾಮರಸ್ಯವಿರುತ್ತದೆ. ಈ ತಿಂಗಳು ಪ್ರೇಮ ಜೀವನ ತಂಪಾಗಿ ಮುಂದುವರಿಯುತ್ತದೆ. ತಿಂಗಳ ಮಧ್ಯಭಾಗವು ಸರಾಸರಿ ಫಲಪ್ರದವಾಗಲಿದೆ. ನೀವು ಉದ್ಯೋಗದಲ್ಲಿದ್ದರೆ ಈ ತಿಂಗಳು ದೊಡ್ಡ ಬದಲಾವಣೆಯಾಗಲಿದೆ. ಸ್ವಂತ ಉದ್ಯಮವನ್ನು ಮಾಡುತ್ತಿದ್ದರೆ ಉತ್ತಮ ಫಲಿತಾಂಶ ಸಿಗುವುದು. ನೀವು ದೊಡ್ಡ ಹೂಡಿಕೆಯನ್ನು ಸಹ ಮಾಡಬಹುದು. ಅದು ನಿಮಗೆ ಹೆಚ್ಚಿನ ಲಾಭವನ್ನು ನೀಡುತ್ತದೆ. ನಿಮ್ಮ ವಾಸಸ್ಥಳದಲ್ಲಿನ ಬದಲಾವಣೆಯ ಸಾಧ್ಯವಿದೆ. ನೀವು ಮನೆಯಿಂದ ದೂರವಿರುವ ಮನಸ್ಸನ್ನು ಮಾಡುವಿರಿ. ಈ ತಿಂಗಳು ವಿದೇಶಕ್ಕೆ ಪ್ರವಾಸವನ್ನು ಮಾಡುವ ಯೋಜನೆ ಇದ್ದರೆ ಅದು ಈಡೇರುವುದು. ಶುಕ್ರನು ಚತುರ್ಥದಲ್ಲಿರುವುದರಿಂದ ಮನೆಯನ್ನು ಸುಂದರವಾಗಿರಿಸುವಿರಿ. ಕುಜನು ಷಷ್ಠ ಸ್ಥಾನವನ್ನು ಪ್ರವೇಶಿಸುವನು. ಶತ್ರುಗಳ ಬಾಧೆ ಕಡಿಮೆಯಾಗಲಿದೆ. ಈ ತಿಂಗಳು ಯಾವುದೇ ಯೋಜನೆಯಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ಇಲ್ಲದಿದ್ದರೆ ನಿಮ್ಮ ಹಣವು ಸಿಲುಕಿಕೊಳ್ಳಬಹುದು. ವೃತ್ತಿ ಮತ್ತು ವ್ಯವಹಾರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳೊಂದಿಗೆ ನೀವು ತೀವ್ರವಾಗಿ ಸ್ಪರ್ಧಿಸಬೇಕಾಗಬಹುದು. ಮೇಷರಾಶಿಯವರು ಇತರರನ್ನ ಮುನ್ನಡೆಸುವ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರು ತುಂಬ ಆತ್ಮವಿಶ್ವಾಸದಿಂದಿರುತ್ತಾರೆ ಮತ್ತು ಯಾವುದೇ ಕೆಲಸವನ್ನ ಮಾಡುವ ಮೊದಲು ವಿಶ್ವಾಸ ಹೊಂದಿರುತ್ತಾರೆ. ಯಾವಾಗಲೂ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡುತ್ತಾರೆ. ಮೇಲೆ ಕೋಪಿಷ್ಠರಂತೆ ಕಾಣಿಸಿದರೂ ಕೂಡ ಮನಸ್ಸು ಮಾತ್ರ ಮಗುವಿನಂಥದ್ದು. ಯಾವುದೇ ಕೆಲಸದಲ್ಲಾದರೂ ನಾನೇ ಮೊದಲಿರಬೇಕು, ನಾನೇ ಮೊದಲು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಮೇಷರಾಶಿಯವರು ಬಹಳ ಧೈರ್ಯವಂತರು, ಆದರೂ ಕೂಡ ಮನಸ್ಸಿನಲ್ಲಿ ಬಹಳ ರಹಸ್ಯಗಳನ್ನಿಟ್ಟುಕೊಂಡಿರುತ್ತಾರೆ. ಯಾವುದೇ ಕೆಲಸವನ್ನ ನೀಡಿದರೂ ಅದನ್ನು ಧೈರ್ಯದಿಂದ ನಿರ್ವಹಿಸುತ್ತಾರೆ ಮತ್ತು ತಕ್ಷಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪ್ರವೀಣರು. ಎಲ್ಲರಲ್ಲೂ ಮೊದಲ ಸ್ಥಾನದಲ್ಲಿರಲು ಬಯಸುತ್ತಾರೆ ಮತ್ತು ಸ್ಪರ್ಧಾತ್ಮಕ ಸ್ವಭಾವದಿಂದಾಗಿ ತಮ್ಮನ್ನು ತಾವೇ ಸಾಬೀತುಪಡಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಮೇಷರಾಶಿಯ ಚಿಹ್ನೆ ಟಗರು. ಟಗರು ಯಾವ ರೀತಿ ಯಾವಾಗಲೂ ಮುನ್ನುಗ್ಗಲು ರೆಡಿ ಇರುತ್ತೋ ಈ ರೀತಿಯ ಮನಸ್ಥಿತಿ ಮೇಷರಾಶಿಯವರದ್ದಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯ ಮಾಡಲು ಸಹ ಸದಾ ಉತ್ಸಾಹದಿಂದ ಸಿದ್ಧವಾಗಿರುತ್ತಾರೆ. ತಮ್ಮ ಕೆಲಸವನ್ನ ಪೂರ್ತಿ ಮಾಡದೆ ಅರ್ಧಕ್ಕೆ ಬರುವುದಿಲ್ಲ. ಆ ರೀತಿ ಮನಸ್ಥಿತಿ ಮೇಷರಾಶಿಯವರಿಗಿರುತ್ತೆ. ಇವರು ಸ್ವಲ್ಪ ದುರಹಂಕಾರಿಗಳು, ಕೋಪಿಷ್ಠರು ಅನ್ನುವ ರೀತಿ ಕಾಣಿಸುತ್ತಾರೆ ಹೊರಗಿನ ಜನಗಳಿಗೆ. ಆದರೆ ಅವರ ಗುಣಗಳು, ಅವರ ಮಗುವಿನಂತಹ ಮನಸ್ಸು ಯಾರಿಗೂ ಕೂಡ ಅರ್ಥವಾಗುವುದಿಲ್ಲ. ಎಲ್ಲರ ಜೊತೆ ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ, ಒಬ್ಬರ ಪ್ರೀತಿಯನ್ನ ಗಳಿಸುವುದಕ್ಕೋಸ್ಕರ ಯಾವ ಮಟ್ಟಕ್ಕೆ ಹೋಗುತ್ತಾರೆ ಅಥವಾ ಒಬ್ಬರ ವಿಶ್ವಾಸವನ್ನ ಉಳಿಸಿಕೊಳ್ಳುವುದಕ್ಕೆ ಎಲ್ಲಿಯವರೆಗೂ ಹೋಗ್ತಾರೆ, ಎಷ್ಟೇ ಕಷ್ಟಪಟ್ಟರೂ ಕೂಡ ಆತ್ಮವಿಶ್ವಾಸಕ್ಕೆ ಮೋಸ ಮಾಡುವಂಥದ್ದು, ಹಾಳು ಮಾಡುವಂತಹ ಮನಸ್ಥಿತಿ ಮೇಷರಾಶಿಯವರಿಗೆ ಬರುವುದಿಲ್ಲ. ಅವರ ವರ್ತನೆ ಮಾತು ಒರಟಾಗಿರುತ್ತೆ, ಆದರೆ ಅವರ ಮನಸ್ಸು 100% ಮೃದುವಾಗಿರುತ್ತೆ. ಅವರ ಮನಸ್ಸನ್ನು ಗೆಲ್ಲುವುದು ಬಹಳನೇ ಸುಲಭ. ಮೇಷರಾಶಿಯವರು ಒಮ್ಮೆ ನಿರ್ಧರಿಸಿದ ನಂತರ ಅದನ್ನು ಕೊನೆಯವರೆಗೂ ಪೂರೈಸುವವರೆಗೆ ಮನಸ್ಸನ್ನು ಬದಲಿಸುವುದಿಲ್ಲ. ಇವರು ನೇರವಾಗಿ ಮಾತನಾಡುತ್ತಾರೆ. ಹಾಗಾಗಿ ಅವರು ಸ್ವಲ್ಪ ಕೋಪಿಷ್ಠರು ಅಂತ ಕಾಣಿಸುತ್ತಾರೆ. ಆದರೆ ಅವರ ವಿಚಾರಗಳು ಏನಿದ್ದರೂ ನೇರವಾಗಿ ಹೇಳುತ್ತಾರೆ. ಮನಸ್ಸಲ್ಲಿ ಒಂದು ಚೂರು ಕಲ್ಮಶವನ್ನಿಟ್ಟುಕೊಳ್ಳುವುದಿಲ್ಲ. ಹಾಗಾಗಿ ಅವರು ಕೆಟ್ಟವರ ರೀತಿ ಕಾಣಿಸಿದರೂ ಕೂಡ ಒಳ್ಳೆಯ ಮನಸ್ಸುಳ್ಳವರು ಮೇಷರಾಶಿಯವರು. ಇವರಿಗೆ ತಾಳ್ಮೆ ಅನ್ನೋದು ಬಹಳ ಕಡಿಮೆ. ಏನಿದ್ದರೂ ಈಗಲೇ ಆಗಬೇಕು, ಬೇಗನೆ ಆಗಬೇಕು ಅನ್ನುವ ರೀತಿ ಇರ್ತಾರೆ. ಬೇರೆಯವರಿಗೆ ಇವರ ಸ್ಪೀಡ್ ಮ್ಯಾಚ್ ಮಾಡಲು ಆಗುವುದಿಲ್ಲ. ಮೇಷರಾಶಿಯವರು ಕಾಯುವಂಥದ್ದನ್ನು ಇಷ್ಟಪಡುವುದಿಲ್ಲ. ಅವರಿಗೆ ಏನಿದ್ದರೂ ನಾಳೆ ಮನೆ ಕಟ್ಟಲು ಶುರು ಮಾಡಿದರೆ ಇನ್ನು 3 ತಿಂಗಳಲ್ಲಿ ಮನೆ ಕಂಪ್ಲೀಟ್ ಆಗಿ ಬಿಡಬೇಕು. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ತಾಳ್ಮೆ ತೆಗೆದುಕೊಂಡರೆ ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಾ. ಬೇರೆ ರಾಶಿಯವರು ನಿಧಾನಕ್ಕೆ ಯೋಚಿಸಿ ಕೆಲಸ ಮಾಡುತ್ತಾರೆ, ಆದರೆ ಮೇಷರಾಶಿಯವರು ಯೋಚಿಸದೆ ಮುನ್ನುಗ್ಗಿ ಬಿಡುತ್ತಾರೆ. ಕೆಲವು ಬಾರಿ ಇದೇ ಅವರಿಗೆ ಸಮಸ್ಯೆಗಳನ್ನು ತಂದು ಬಿಡುತ್ತೆ.
ಮೇಷರಾಶಿಯವರು ಅತ್ಯಂತ ಉತ್ತಮ ಸ್ನೇಹ ಜೀವಿಗಳಾಗಿರುತ್ತಾರೆ. ಇವರನ್ನು ಪ್ರೀತಿಸುವಂತಹ ಬಹಳಷ್ಟು ಸ್ನೇಹಿತರು ಕೂಡ ಇರುತ್ತಾರೆ. ಇವರನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಅವರಿಗೆ ಜೀವವನ್ನು ಕೊಡುವಂತಹ ಮನಸ್ಥಿತಿ ಖಂಡಿತವಾಗಲೂ ಇವರಿಗಿರುತ್ತೆ. ಈ ಎಲ್ಲ ಗುಣ ಲಕ್ಷಣಗಳು ಮೇಷರಾಶಿಯವರಲ್ಲಿ ಅತಿ ಹೆಚ್ಚಾಗಿರುವಂಥದ್ದು. ಇಂತಹ ಮೇಷರಾಶಿಯವರು ಜೀವನದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ, ಮುಂದುವರೆಯಲು ಆಗ್ತಾ ಇಲ್ಲ ಅಂದುಕೊಳ್ತಾ ಇದ್ರೆ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಕೂಡ ನಿಮಗೆ ದೇವರ ಬಲ ಅತಿ ಮುಖ್ಯ. ದೈವ ಬಲ ಇಲ್ಲ ಅಂದರೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಯಶಸ್ವಿಯಾಗುವುದಿಲ್ಲ. ಹಾಗಾಗಿ ದೈವ ಬಲವನ್ನು ಪಡೆಯಬೇಕು ಅಂದರೆ ನಿಮ್ಮ ರಾಶಿಯ ಅಧಿಪತಿ ಮಂಗಳ. ನೀವು ಪ್ರತಿದಿನ ಮಂಗಳನ ಅಷ್ಟೋತ್ತರವನ್ನು ಪಠಣೆ ಮಾಡಿ ಮತ್ತು ಗುರುವಿನ ಅಷ್ಟೋತ್ತರವನ್ನು ಪಠಣೆ ಮಾಡಿ ಮತ್ತು ರಾಘವೇಂದ್ರ ಸ್ವಾಮಿಯ ಅಷ್ಟೋತ್ತರಗಳನ್ನು ಪಠಿಸುವುದರಿಂದ ಖಂಡಿತವಾಗಲೂ ಮೇಷರಾಶಿಯವರಿಗೆ ದೈವ ಬಲ ಪ್ರಾಪ್ತಿಯಾಗುತ್ತೆ. ಹಾಗೆ ಅತಿ ಬೇಗ ನಿಮ್ಮ ಕೆಲಸಗಳಾಗುತ್ತೆ. ಇನ್ನು ಮೇಷರಾಶಿಯವರಿಗೆ ಜೀವನದಲ್ಲಿ ಮಹತ್ವದ ತಿರುವುಗಳು ಹೇಗೆ ಬರುತ್ತೆ ಅಂತ ನೋಡೋದಾದರೆ, ಹಣಕಾಸಿನ ವಿಚಾರದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಯಾರಾದರೂ ಮಾಡ್ತಾ ಇದ್ರೆ, ಒಂದಷ್ಟು ಭೂಮಿ ಸಂಬಂಧಿತ ವ್ಯವಹಾರವನ್ನು ಮಾಡ್ತಾ ಇದ್ರೆ, ಒಂದಷ್ಟು ವ್ಯವಹಾರಗಳು ಕೈಗೂಡಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಬಂದು ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ. ನೀವು ಬಹಳ ವರ್ಷಗಳಿಂದ ಯಾವುದಾದರೂ ವಿಷಯಕ್ಕೆ ಕಷ್ಟಪಡುತ್ತಿದ್ದರೆ ಈ ಸಮಯದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಜಯವಾಗುತ್ತವೆ. ಮೇಷರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಹಾಗಾಗಿ ಕೋಪವನ್ನು ಹಿಡಿತದಲ್ಲಿಟ್ಟುಕೊಂಡ್ರೆ ಬಹಳ ಒಳಿತಾಗುತ್ತೆ. ಇಲ್ಲವಾದರೆ ನಿಮ್ಮ ಕೋಪವೇ ನಿಮಗೆ ಮುಳುವಾಗಿ ಬರಬಹುದಾದಂತಹ ಲಾಭವನ್ನು ನಷ್ಟವಾಗಿ ಪರಿವರ್ತಿಸುತ್ತೆ. ಹಾಗಾಗಿ ನೀವು ಬಹಳ ಹುಷಾರಾಗಿರಿ, ಆದಷ್ಟು ತಾಳ್ಮೆ ವಹಿಸಿ. ಮೇಷರಾಶಿಯವರಿಗೆ ದ್ರೋಹ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ನಂಬಿಕೆ ದ್ರೋಹ ಮಾಡುವಂಥದ್ದು ಇದ್ಯಾವುದೂ ಆಗುವುದಿಲ್ಲ. ಆದರೆ ಇವರ ಜೀವನದಲ್ಲಿ ಇಂತಹ ಘಟನೆಗಳು ಜಾಸ್ತಿ ನಡೆಯುತ್ತೆ. ಬೇರೆ ಯಾರನ್ನ ಅತಿ ಹೆಚ್ಚು ನಂಬಿರುತ್ತಾರೋ ಅಂತಹ ವ್ಯಕ್ತಿಗಳಿಂದಲೇ ಬಹಳ ತೊಂದರೆಗೊಳಗಾಗುತ್ತಾರೆ. ಮೇಷರಾಶಿಯವರ ಸ್ನೇಹಿತರಲ್ಲೇ ಈ ತಿಂಗಳು ಒಂದಷ್ಟು ಸಮಸ್ಯೆಗಳಾಗುತ್ತೆ. ಅಂದರೆ ನಂಬಿದಂತಹ ವ್ಯಕ್ತಿಗಳಿಂದ ವಂಚನೆಗೆ ಒಳಗಾಗಿ ಮೋಸದ ವಿಚಾರಗಳು ಬೆಳಕಿಗೆ ಬರುತ್ತೆ. ಬಹಳ ಸಮಯದಿಂದ ಮೋಸ ಆಗ್ತಾ ಇರುತ್ತೆ ಮೇಷರಾಶಿಯವರಿಗೆ. ಆದರೆ ಈ ತಿಂಗಳಲ್ಲಿ ಅವರಿಗೆ ತಿಳಿಯುತ್ತೆ. ಈ ವಿಷಯಗಳಲ್ಲಿ ನೀವು ತಾಳ್ಮೆಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಅವರು ನಿಮ್ಮ ಸ್ನೇಹಿತರಾಗಿರುವುದರಿಂದ ಅವರು ನಿಮ್ಮ ಜೀವನದಲ್ಲಿ ಬೇಕೋ ಅಥವಾ ಬೇಡವೋ ಎಂದು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಹಾಗೆ ದಾಂಪತ್ಯ ಜೀವನದ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಿಶ್ರ ಫಲಿತಾಂಶವಿದೆ. ಈ ವಿಷಯದಲ್ಲಿ ಮಾನಸಿಕ ಒತ್ತಡ ಅನ್ನುವಂಥದ್ದಿರುತ್ತೆ. ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ. ವಿದ್ಯಾರ್ಥಿಗಳಿಗೆ ಬಹಳ ಒಳಿತಾಗುವ ಮಾಸ. ತುಂಬ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಹೈಯರ್ ಎಜುಕೇಷನ್ ಮಾಡಬೇಕಂತಿರುವವರು ನೀವು ಅಂದುಕೊಂಡಿರುವಂತಹ ಒಳ್ಳೆಯ ಕಾಲೇಜಿನಲ್ಲಿರಬಹುದು ಅಥವಾ ಒಳ್ಳೆಯ ಪ್ರಾಜೆಕ್ಟ್ ಸಿಗುವಂತಹ ಸಂಭವವಿದೆ. ಹಾಗೆ ಕೆಲಸಕ್ಕೆ ಹೋಗುವವರು IT ಎಂಪ್ಲಾಯಿಗಳು ನಿಮ್ಮ ಕೋಪದಿಂದಾನೇ ಡಿಪ್ರಮೋಟ್ ಆಗುವಂತಹ ಸಾಧ್ಯತೆ ಇದೆ. ನಿಮಗೆ ಸಿಗಬೇಕಾಗಿರುವಂತಹ ಅವಕಾಶ ಬೇರೆಯವರಿಗೆ ಸಿಗಬಹುದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಒತ್ತಡವಾಗಬಹುದು. ಇನ್ನು ಮೇಷರಾಶಿಯವರ ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಈ ತಿಂಗಳಲ್ಲಿ ಕೆಲವು ಗ್ರಹಗಳ ಬದಲಾವಣೆಯಾಗಲಿದೆ. ಆರೋಗ್ಯದಲ್ಲಿ ಏರಿಳಿತಗಳಿರುತ್ತವೆ, ಅನಂತರ ದೃಢವಾಗಲಿದೆ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ತಂದೆಯ ಆರೋಗ್ಯವು ಹದತಪ್ಪಬಹುದು. ದೇವತಾರಾಧನೆಯ ಜೊತೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಖಾರದ ಆಹಾರ ಪದಾರ್ಥಗಳನ್ನು ಸೇವಿಸಬೇಡಿ, ಇದರಿಂದ ನಿಮ್ಮ ಆರೋಗ್ಯ ಇನ್ನೂ ಹದಗೆಡಬಹುದು. ಈ ತಿಂಗಳಲ್ಲಿ ಕಿಡ್ನಿ ಸಂಬಂಧಿತ ಸಮಸ್ಯೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ರಕ್ತದೊತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಿ. ಸ್ವಲ್ಪ ವ್ಯಾಯಾಮ ಮಾಡಿ. ಮೇಷರಾಶಿಯವರು ಜೀವನದಲ್ಲಿ ಇನ್ನೂ ಯಶಸ್ಸನ್ನು ಕಾಣುತ್ತಿಲ್ಲ ಅನ್ನೋ ಹಾಗಿದ್ರೆ ಹಲವಾರು ಕಷ್ಟ ಕಾರ್ಪಣ್ಯಗಳು ಆಗ್ತಾ ಇದೆ, ಜೀವನದಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿ ಏನು ಸಮಸ್ಯೆ ಇದೆ ಅಂತ ತಿಳಿದುಕೊಂಡು ಬಗೆಹರಿಸಿಕೊಳ್ಳಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ಮೇಷರಾಶಿಯವರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ.